ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣ ಮನೆ ಊಟಕ್ಕೆ ಹಾಕಿದ ಅರ್ಜಿ ವಾಪಸ್ ಪಡೆದ ಭೈರತಿ ಬಸವರಾಜ್. ಜಯದೇವ ಆಸ್ಪತ್ರೆ ವೈದ್ಯರ ಸೂಚನೆಯಂತೆ ಮನೆ ಊಟಕ್ಕೆ ಅರ್ಜಿ. ಭೈರತಿ ಅರ್ಜಿಗೆ ಆಕ್ಷೇಪಣೆಯನ್ನ ಸಲ್ಲಿಸಿದ್ದ ಸಿಐಡಿ ಪರ ವಕೀಲರು. ಆಕ್ಷೇಪಣೆಯನ್ನ ಸಲ್ಲಿಸ್ತಾ ಇದ್ದಂತೆ ಇವರೇನು ಹಾಕಿದ್ರು, ಭೈರತಿ ಪರ ವಕೀಲರಿದ್ರು, ಅವರು ಅರ್ಜಿಯನ್ನ ವಾಪಸ್ ಹಾಕೊಂಡಿದ್ದಾರೆ. ಸಿಐಡಿ ಕ್ಯಾಂಟೀನ್ ಊಟವನ್ನೇ ಸ್ವೀಕರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಭೈರತಿ ಪರ ವಕೀಲರು. ನೋಡಿ, ಇನ್ನು ಯಾವಾಗ ಅರೆಸ್ಟ್ ಆದ್ರೂ ಆ ಸಂದರ್ಭದಲ್ಲಿ ಅವರಿಗೆ ಸ್ವಲ್ಪ ಇಸಿಜಿಯಲ್ಲಿ ವ್ಯತ್ಯಯ ಉಂಟಾದಂತಹ ಸಂದರ್ಭದಲ್ಲಿ ಅವ್ರನ್ನ ಜಯದೇವ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಅಲ್ಲಿ ಆಂಜಿಯೋಗ್ರಾಮ್ ಮಾಡಿಸಲಾಯಿತು. ಆ ಒಂದು ವರದಿ ಬಂದ ನಂತರ ಸಿಐಡಿ 7 ದಿನ ತನ್ನ ಕಸ್ಟಡಿಗೆ ಕೇಳ್ತು. ಹಾಗಾಗಿ ಸದ್ಯಕ್ಕೆ ಸಿಐಡಿ ಕಸ್ಟಡಿಯಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಮನೆ ಊಟ ಬೇಕು ಅಂತ ಅರ್ಜಿ ಹಾಕೊಂಡಿದ್ರಲ್ಲ, ಅದಕ್ಕೆ ಯಾವಾಗ ಸಿಐಡಿ ಆಕ್ಷೇಪಣೆಯನ್ನ ವ್ಯಕ್ತಪಡಿಸ್ತಾ ಈ ಸಂದರ್ಭದಲ್ಲಿ ಪರವಾಗಿಲ್ಲ ಆಯಿತು, ಸಿಐಡಿ ಅಧಿಕಾರಿಗಳ ಕ್ಯಾಂಟೀನ್ ಏನಿದೆ ಅಲ್ಲೇ ಊಟ ಮಾಡ್ಕೊಳ್ತೀವಿ ಅಂತ ಹೇಳಿ ಸದ್ಯಕ್ಕೆ ಭೈರತಿಯ ಪರ ವಕೀಲರು ಸದ್ಯಕ್ಕೆ ಈಗ ಹೇಳಿರುವಂಥದ್ದು. ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣ ಏನಿದೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಸಿಐಡಿ ಅಧಿಕಾರಿಗಳ ಕಸ್ಟಡಿಯಲ್ಲಿದ್ದಾರೆ ಭೈರತಿ ಬಸವರಾಜ್. ಈ ಒಂದು ಸಂದರ್ಭದಲ್ಲಿ ಮನೆ ಊಟಕ್ಕೆ ಅರ್ಜಿಯನ್ನ ಹಾಕೊಂಡಿದ್ರು. ಇಲ್ಲ, ಆರೋಗ್ಯದ ದೃಷ್ಟಿಯಿಂದ ಮನೆ ಊಟ ಬೇಕಾಗತ್ತೆ ಅಂತ ಹೇಳಿ. ಆದ್ರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಯದೇವ ಆಸ್ಪತ್ರೆ ವೈದ್ಯರ ಸೂಚನೆಯಂತೆ ಮನೆ ಊಟಕ್ಕೆ ಇವರು ಅರ್ಜಿಯನ್ನ ಹಾಕೊಂಡಿದ್ರು. ಭೈರತಿ ಅರ್ಜಿಗೆ ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿತ್ತು ಸಿಐಡಿ ಪರ ವಕೀಲರು. ಹಾಗಾಗಿ ಆಕ್ಷೇಪಣೆಯನ್ನ ಅವ್ರು ಸಲ್ಲಿಸ್ತಾ ಇದ್ದಂತೆ ಅರ್ಜಿಯನ್ನ ವಾಪಸ್ ಪಡೆದುಕೊಂಡಿದ್ದಾರೆ ಭೈರತಿ ವಕೀಲರು. ಸಿಐಡಿ ಕ್ಯಾಂಟೀನ್ ಊಟ ಸ್ವೀಕರಿಸ್ತೇವೆ ಅಂತ ಸದ್ಯಕ್ಕೆ ಭೈರತಿ ಪರ ವಕೀಲರು ಹೇಳಿದ್ದಾರೆ.